ಸರ್ವಾನುಮತದಿಂದ ಸತೀಶ್ ರಾಂಪುರಿ ಅವರನ್ನ ಸಮಿತಿಯ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆವು. ಎಲ್ಲ ವಿಡಿಯೋಗಳವ, ಆಡಿಯೋಗಳವ. ಮತ್ತು ಇವತ್ತೇನು ಶಿವರಾಜ್ ಚಿನ್ಕರಿ ಅನ್ನೋರು ಏನು ಮಾತಾಡ್ತಾರ, ಯಾಕಂದ್ರೆ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಹೇಳ್ತಾರ ಅವರು. ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಶಿವರಾಜ್ ಚಿನ್ಕರಿ ಅನ್ನೋರು ಹೇಳ್ತಾರ. ಹಿಂದೆ ಬಂದು ಮತ್ತೇನು ಹೇಳ್ತಾರ ಅಂತಂದ್ರೆ, ನನಗೆ ಅವತ್ತು ಗೌರವ ಅಧ್ಯಕ್ಷ ಮಾಡಿದ್ರಿ, ನನಗೆ ಯಾಕೆ ಕರೆದಿಲ್ಲ ಅವತ್ತು ಅಂತ ಕೇಳ್ತಾರ ಅವ್ರೆ. ಆಲ್ರೆಡಿ ಆ ಮೀಟಿಂಗ್ದಾಗ ಏನಾಯ್ತು, ಒಬ್ರು ಏನಾದ್ರು ಸತೀಶ್ ರಾಂಪುರಿ ಅನ್ನೋರಿಗೆ ಅಧ್ಯಕ್ಷ ಮಾಡ್ದಂದ್ರೆ ನಮ್ಗೆ ಹೊಸ ಮಂದಿಗೆ ನಮ್ MLA ನಮ್ಗೆ ಇಕ್ಕಲ್ಲ ಅಂದ್ರೆ ಅರ್ಥ ಏನು? ಒಂದು ಸಮಾಜ ಕಿಡಿ ದಿಕ್ ತಪ್ಸಂತ ಕೆಲಸ ಮಾಡ್ತಾ ಇದ್ದೀರಾ, ಇದು ಮಾಡಕ್ ಹೋಗ್ಬೇಡ್ರಿ, ಇದು ಸರಿಯಲ್ಲ. ಬರ್ತಕ್ಕಂಥ ದಿನದಾಗ ಜನ ಸಮಾಜ ಯಾರಿಂದಾರ ಅಂತೇಳಿ ಎಲ್ಲ ಗೊತ್ತಿದೆ. ಮತ್ತೂ ನೀವು ತಪ್ಸಲಕ್ ಹಾಲ ಹಿಂಡಿ ಹಾಕ್ಲಕ್ ಹೋಗ್ಬೇಡ್ರಿ. ಈಗ ಇದು ನಂದೊಂದು ಅನಿಸಿಕೆ, ವ್ಯಕ್ತಿಕ ಅನಿಸಿಕೆ ಅದ ಚಿನ್ಕೇರಿ ಅವ್ರಿ. ಜನಗಳಿಗೆ ಮಿಸ್ಗೈಡ್ ಆಗ್ಬಾರ್ದು ಅಂತೇಳಿ ಪ್ರೆಸ್ ಮಾಡ್ತಾ ಇದ್ದೇವೆ ಅಷ್ಟೇ, ಇಲ್ಲಾಂದ್ರೆ ನಾವು ಮಾಡ್ತಾ ಇರ್ಲಿಲ್ಲ. ತಾಲೂಕಿನ ರಾಯಣ್ಣ ಯಪ್ಪಡಿ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ಇವಾಗನೇ ಪಡಿತಣ್ಣವ್ರು ಹೇಳಿದ್ರು, ಯಾರಾದರೂ ಒಬ್ರು ಇವತ್ತು ತಾನೇ ನಾನು ಪ್ರಧಾನಮಂತ್ರಿ ಐತೀನಿ, ನಾನು ಒಂದು CM ಐತೀನಿ, ಮುಖ್ಯಮಂತ್ರಿ ಐತೀನಿ ಅಂತಂದ್ರೆ ಆಗ್ಲಕ್ ಸಾಧ್ಯ ಅದನ್ನ. ಅವ್ರು ಹೇಳೋದು ಅವ್ರದವ್ರಿಗೆ ಅರ್ಥ ಆಗಲ್ದು ಏನ್ ಹೇಳತ್ತಿದೇವ್ ಅಂತೇಳಿ. ಸ್ವಯಂ ಘೋಷಿತವಾಗಿ ಅಧ್ಯಕ್ಷ ಅಂತ ಹೇಳ್ಕೊತಾರೆ. ಹೆಂಗ ನಮ್ಮ ಹುಮ್ನಾಬಾದ್ ತಾಲೂಕದ 45,000 ಜನ ಪಬ್ಲಿಕ್ ಇದೆ. ಅದರಲ್ಲಿ ನಾವು ಆಲ್ರೆಡಿ ಫಸ್ಟ್ ಮೀಟಿಂಗ್ದನ ಏನೋ ಒಂದು ಡಿಸ್ಕಸ್ ಗಲಭೆ ಆಗಿ ಅದು ಡಿಸ್ಪೋಸ್ ಆಯ್ತವತ್ತ. ನೆಕ್ಸ್ಟ್ ಅದೇ ಏನದ ಅದ್ರ ಸಲುವಾಗಿ ಅಧ್ಯಕ್ಷ ಸಲುವಾಗಿ ನಾವು ಕರೆದಿದ್ದೇವೆ ಎಲ್ಲರೂ. ಆ ದಿವಸನೂ ಏನದ ಬಸವರಾಜ್ ಮೊಳಕೆ ಅವರು ಅಧ್ಯಕ್ಷ ಅಂದ್ರು. ಪಾಪ ಅವರು ಹಿರಿಯರು ಏನಂದ್ರು, ನಿಮ್ದು ಎಲ್ಲರೂ ಕೈಕಾಲು ಬೀಳ್ತೀನಿ, ಅವು ನನಗೆ ಅಧ್ಯಕ್ಷ ಬೇಡ, ನಾನು ನಿಮ್ಗೆ ಏನು ಹೆಲ್ಪ್ ಬೇಕು ಅದು ಸಹಾಯ ಮಾಡ್ತೀನಿ, ಬಟ್ ನನಗೆ ಕಾಲು ಬೀಳ್ತೀನಿ, ಅಷ್ಟು ಜನ ಕಾಲು ಬೀಳ್ತೀನಿ, ಖರೆ ನನಗೆ ಅನ್ಬಾಡ್ರಪ್ಪ, ಯಾಕೆ ಅಲ್ಲತ್ತೀರಿ ಅಂದ್ರು. ಅವ್ರು ಖುದ್ದಾಗ ಓನಾಗ ಅವರೇ ಅಂದ್ರು. ಆಮೇಲೆ ಏನದ ಒಂದು ಸ್ವಲ್ಪ ಜನ 4-5 ಜನ, ಒಂದು 8 ಜನ ಏನು ಸ್ವಲ್ಪ ಅಂದ್ರು ಅಧ್ಯಕ್ಷ ಮಾಡಿದ್ರು. ಅದ್ರಾಗ 70% ಜನ ಏನಾದ್ರು ಬೇಡ ಅಂತೇಳಿ ಎಲ್ಲರೂ ಅಂದ್ರು. ಬ್ಯಾಡ್ ಆದ್ಮೇಲೆ ಅವ್ರ ಅಧ್ಯಕ್ಷ ಹೆಂಗೈತಾರ 70% ಈ ಕಡೆ 30% ಆದ್ಮೇಲೆ ಒಂದು 4 ಜನ ಮತ್ತೆ ಅವ್ರು ಅಲ್ಲಿ ಒಪ್ಪಿಲ್ನು ಬಸವರಾಜ್ ದಾರಿ ಅವರು. ಆಮೇಲೆ ನೆಕ್ಸ್ಟ್ ಅವ್ರು ಈಗ ಅಧ್ಯಕ್ಷ ಅಂತ ಅವ್ರನ್ನ ಹಂಚಿದ್ರು, ಅವ್ರು ಬರ್ಬೇಕಿತ್ತು. ಥರ್ಡ್ ಮೀಟಿಂಗ್ ಬಂದಿಲ್ಲ ಅವ್ರು ಥರ್ಡ್. ಹಾಗಾಗಿ ಇವ್ರು ತಂದೇನದ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಏನದ ಅಲ್ಲಿ ಬಂದಿದ್ದು ಸಮಾಜ ಜಯಂತಿ ಮಾಡಕ್ ಬಂದಿಲ್ಲ, ಪಕ್ಷವನ್ನು ಒಡೆಯಂತ ಕೆಲಸ ಮಾಡ್ತಾ ಇದಾರೆ ಅವ್ರು. ಮತ್ತೆ ಆಮೇಲೆ ಏನಂತಾರ, ಈಗ ನಮ್ಗೇನು ಕ್ವಶನ್ ಕೇಳಿದ್ರು, ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದವ್ರು ಇದ್ರಿ ಅಂತ ಕೇಳ್ತಾರ ನಮ್ಗೆ. ಅವ್ರು ಯಾವ ಪಕ್ಷದವ್ರಪ್ಪ ನೀನ್ ಮಾಡಿದವರು? ಅವ್ರು ಅದ್ರಾಗ ಯಾವ್ದಾದ್ರು ಬೇರೆ ಪಾರ್ಟಿದವ್ರಿಗೇನ ಇದ್ರೇನು? ಇದ್ದಿಲ್ಲ. ಅವ್ರು ಓನ್ಲಿ BJP ಪಾರ್ಟಿದವ್ರು ಮಾತ್ರ ಇದ್ರು ಅಲ್ಲಿ. ಅಂದ್ಮೇಲೆ ಅವ್ರು ನಮಗ್ ಯಾಕೆ ಬಟ್ ಮಾಡಿ ತೋರಿಸ್ಬೇಕು ಇವ್ರು ಕಾಂಗ್ರೆಸ್ದವ್ರು ಅಂತೇಳಿ. ತಪ್ಪಲ್ಲಿ ತನ್ನ ಗಂಗಾದಾಗ ಏನ್ ನೊಣ ಬಿದ್ದದ, ಒಂದು ಜಿರಳಿ ಬಿದ್ದಂಬತ್ ನೋಡ್ಕೋ. ಫಸ್ಟ್ ನಮ್ ಗಂಗಾದ ನೊಣ ದೊಡ್ಡದ್ ಬಿದ್ದು ಗೊತ್ತಾಗಲ್ಲ, ಬೇರೆ ನೊಣ ತೋರ್ಸ್ಲಾಕ್ ಹೋಯ್ತಿವಿ. ಒಂದ್ ಬಟ್ ಏನದ ಯಾವಾಗ್ನೂ ಇರ್ಕೊಳ್ಳ, ಒಂದ್ ಬಟ್ ನಮ್ಗೆ ಯಾವಾಗ ನಮ್ ಕಡೆ ನೋಡ್ಕೋರಿ, ಪहिले ನೀ ಚಲೋ ಇರೋ ಮತ್ತೊಬ್ರಿಗೆ ಖರಾಬ್ ಇದ್ದೆ ಅಂತ ಹೇಳ್ತದೆ ಯಾವಾಗ. ಅದು ತಿಳ್ಕೊಬೇಕು ಫಸ್ಟ್ ಮೊದಲು. ಅದು ಬಿಟ್ಕೊಟ್ಟು ಅವ್ರು ಒಣ ಕಾಂಗ್ರೆಸ್ದವ್ರ ಗುಲಾಮರ ಇದು ಮಾಡತಾರ ಅಂತ. ಆಲ್ರೆಡಿ ಆ ಮೀಟಿಂಗ್ದಾಗ ಏನಾಯ್ತು, ಒಬ್ರು ಏನಾದ್ರು ಸತೀಶ್ ರಾಂಪುರಿ ಅನ್ನೋರಿಗೆ ಅಧ್ಯಕ್ಷ ಮಾಡ್ದಂದ್ರೆ ನಮ್ಗೆ ಹೊಸ ಮಂದಿಗೆ ಇಕ್ಕಲ್ ಇವ್ರು ಲೀಡರ್ ಅಂತ ಹೇಳಿದ್ರು. ಅಂದ್ಮೇಲೆ ಇದೇನ್ ಅರ್ಥಪ್ಪ ಅದಕ್ಕ? ನಮ್ MLA ನಮ್ಗೆ ಇಕ್ಕಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಈಗ ಅವ್ರು ಗುಲಾಮೂರ್ ಆಗಲ್ಲ, ನಾವೇ ಇದ್ದೇವೆ ಗುಲಾಮೂರ್ ಅಂದ್ರ. ನಮ್ದೇನದ ಒಂದ್ ಸಮಾಜದಾಗ ಒಬ್ಬೊಬ್ರು ಲೀಡರ್ ಆರ, ಒಂದ್ ನಾಯಕತ್ವ ಅಂತ ಮಾಡಿದಿರ್ತದ. ಅವ್ರ ಹತ್ರ ನಾವ್ ಏನ್ ಬಿ ಒಂದ್ ಕೇಳಕ್ ಹೋಯ್ತಿವಿ, ಮಾಡ್ತೀವಿ, ಏನ್ ಬಿ ಮಾಡ್ತೀವಿ. ಅದು ಬಿಟ್ಕೊಟ್ಟು ನೀವು ಅವ್ರು ಗುಲಾಮೂರ್ ಇದ್ರಿ, ಅದು ಇದ್ರಿ ಅಂದ್ರೆ ಇದು ಎಂತ ಸರಿ ಅದ ಏನೇನು ಅವ್ರು ಮಾತಾಡೋದು? ನಾವಾಯ್ತು. ಆಮೇಲೆ ಏನಾಯ್ತಂದ್ರ ನಾವ್ ಯಾಕಂದ್ರ ಸತೀಶ್ ಅವ್ರಿಗೆ ಅದೇನದ ಅಧ್ಯಕ್ಷ ಮಾಡಿ ಅಂತಾರ. ಏನ್ ಮಾಡ್ದೇವ್ ಅಂದ್ರೆ ಸಚಿವರ ಹತ್ರ ಇದು ಮಾಜಿ ಶಾಸಕರ ಹತ್ರ ಏನದೀವಿ ಗೌಡ್ರೆ, ಮತ್ತೆ ಏನದ ನಮ್ಮ ಮಿನಿಸ್ಟರ್ಗಳು, ಯಾಕ ನಮ್ಮ ಸಮಾಜದವ್ರು ಬಹಳ ದೊಡ್ಡ ಮಿನಿಸ್ಟರ್ ಇದ್ದಾರ. ಮೈರತಿ ಸುರೇಶ್ ಅಣ್ಣವ್ರು ಇದ್ದಾರ, HM ರೇವಣ್ಣ ಇದ್ದಾರ. ಅದಕ್ಕೆ ನಾವೇನದ ಒಂದ್ ಒಳ್ಳೆ ರೀತಿಯ ಒಂದು ಎಲ್ಲಾ ಸಮಾಜ ಹಿಡ್ಕೊಂಡು ಒಂದ್ ಒಳ್ಳೆ ರೀತಿಯ ವಿಜೃಂಭಣೆಯಿಂದ ಒಂದು ಕನಕದಾಯಿ ಮಾಡೋಣ ಅಂತ ತಿಳ್ಕೊಂಡು ಅವ್ರ ಹತ್ರ ಖಾಲಿ ನಮಗೇನದ ಟೈಮ್ ಡೇಟ್ ಕೇಳ್ಕೋರಿ ಅಂತ ಹೇಳಿ ನಾವು ಅಂದೇವು. ಅದಕ್ಕೆ ಇವ್ರು ಅಲ್ಲೇ ಹೋಗ್ಯಾರ, ಇವ್ರು ಇಲ್ಲೇ ಹೋಗ್ಯಾರ, ಮತ್ತೆ ತಪ್ಪದಲ್ಲ ನಾವು ಅದಕ್ಕೆ ನಾವ್ ಏನಾರ ಬೇರೆ ಇದ್ದೇವೆ, ಹೋಗ್ಬೇಡ ಇವ್ರಿಗೆ ಬರ್ಬೇಡ ಅಂತ ಏನಾರ ಯಾವಾಗಾರ ಅಂತೀವಿ. ಆಯ್ತು. ಆಮೇಲೆ ಇನ್ನೊಬ್ಬರ ಹತ್ರ ಅದ್ರಾಗ ಹೋದ್ ಸಲ ಬಿ ಮಾಜಿ ಶಾಸಕರ ಹತ್ರ ಹೋದ್ರೆ ನೀ ಅವನಿಗೆ ಯಾಕೆ ಅಧ್ಯಕ್ಷ ಮಾಡ್ದಪ್ಪ, ಇವನಿಗೆ ಯಾಕೆ ಅಧ್ಯಕ್ಷ? ಅವ್ರು ಆ ಟೈಮಿಂಗ್ನು ಅಂದಿಲ್ಲ. ಯಾವ ಟೈಮಿಗೆ? ಹೋದ ಜಯಂತಿನು ಮಾಜಿ ಶಾಸಕರು ಅಂದಿಲ್ಲ. ಏನಂತ? ನೀವು ಅವನಿಗೆ ಮಾಡ್ರಿ, ಇದು ನಮ್ಮ ಪಾರ್ಟಿದವನಿಗೆ ಮಾಡ್ರಿ, ನೀನೇ ಆಗುವಂತ ಯಾರಿಗೂ ಬಟ್ ಮಾಡಿ ತೋರ್ಸಿಲ್ಲ. ಅದು ರಿಯಲ್ ಆಗಿ ಹೇಳ್ತೀನಿ. ಯಾಕಂದ್ರ ಇವ್ರು ಖುದ್ದಾಗ ತಂತ ಅಭಿಪ್ರಾಯ ಏನದ, ಏನೋ ಒಂದು ಹೇಳ್ಕೊಂಬಸಲ ಅಂದ್ ಮಾಜಿ ಶಾಸಕರದ್ರ ಹೆಸರು ಖರಾಬ್ ಮಾಡಕ್ ಮಾಡ್ತಾ ಇದಾರೆ. ಏನಂದ್ರ ಅವ್ರು ಹಂಗಂದ್ರ ಅವ್ರು ಈ ಪೀರಿಯಡ್ ನಾವು ಒಂದ್ ಸ್ವಲ್ಪ ಜನ ಅಂದೇವ್, ಕಿಂಗ್ ಗೌಡ ಕಿಂಗೆ ಮಾಡ ಮತ್ತೆ ಮಿನಿಸ್ಟರ್ಗೆಲ್ಲ ಕರ್ಸ್ಬೇಕ್ರಿ, ಹಿಂಗೆಲ್ಲ ಹೇಳ್ದೇವ್. ಅವ್ರಂದ್ರು ನೀವ್ ಯಾರ್ ಬಿ ಆಗ್ರಿ, ಹೋದ್ ಸಲನು ಒಂದೇ ಮಾತು ಹೇಳಿದ್ರು, ನೀವ್ ಯಾರೂನು ಆದ್ರಪ್ಪ ನಿಮ್ ಸಮಾಜದಾಗ ನಾವೇನ್ ಅನ್ಲಕ್ ಬರಲ್ಲ, ನೀವು ಅಷ್ಟು ಸಮಾಜದವ್ರು ಒಂದಾಗಿ ಒಳ್ಳೆ ರೀತಿಯಿಂದ ವಿಜೃಂಭಣೆ ಮಾಡ್ರಿ, ನಮ್ ಕರೀರಿ, ಕರೆಯಲ್ದೆ ಹೋಗ್ರಿ, ನಾವೇನ್ ಅಭ್ಯಂತರ ಇಲ್ಲ, ಕರೆದ್ರೂ ಖುಷಿ, ಕರೆದ್ರೂ ಖುಷಿ.
ನಿಮಗ್ ಸಹಕಾರ ಬೇಕಂದ್ರೆ ನಾವ್ ಯಾವಾಗೂ 24 hours ಇರ್ತೀವಿ. ಬಟ್ ನಿಮ್ ಸಮಾಜ ಮಾತ್ರ ಒಡೆ ಕೆಲಸ ಮಾಡ್ಕೋಬೇಡ್ರಿ. ಆ ಪಾರ್ಟಿ ಈ ಪಾರ್ಟಿ ಯಾಕಂತ್ರಿ ಅನ್ಬೇಡ್ರಿ. ನೀವು ಯಾವ್ದಾರ ವರ್ಷಿಗೊಂದ್ ಜಯಂತಿ ಬರ್ತದ, ಅದಕ್ಕೆ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ರಿ. ನಾವೇನ್ ಇರ್ಬೇಕಂಬದೇನ್ ಅದೇನಪ್ಪ ಇಲ್ಲ. ಹಂಗಾಗಿ ನೀವ್ ಮಾಡ್ಕೋರಿ. ನೀವ್ ಯಾಕೆ ನನಗೆ ಇದು ಅವ್ರ ಪಾರ್ಟಿದವನು ಇವ್ರ ಪಾರ್ಟಿದವನು ಅಂತ ಇವ್ರು ಸುಳ್ಳು ಓನ್ಲಿ 99-100% ಸುಳ್ಳು ಹೇಳ್ಕೊತ ಏನದ ನಮ್ ಸಮಾಜ ಜನಗಳಿಗೆ ಏನದ ಮಿಸ್ಗೈಡ್ ಮಾಡಿ ದಾರಿ ತಪ್ಸಂತ ಕೆಲಸ ಮಾಡ್ತಾ ಇದಾರೆ. ಇನ್ನೊಂದೇನದ ಯುವಕರು ಏನದ ಇವತ್ತ ನಾಳೆ ಯುವಕರು ಏನದ ಎಲ್ಲಾ ಯುವಕರು ತರುಣರು ಏನದ ಒಂದು ರಾಯಣ್ಣನ ಅಭಿಮಾನಿಯರ. ಇವತ್ತು ಇವೊಂದು ಕನಕದಾಸ ಅಭಿಮಾನಿಗಳಾರ. ನಾವ್ ಇವತ್ತು ಎನಿ ಟೈಮ್ ರಾಯಣ್ಣಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಎಷ್ಟ್ ವರ್ಷದಿಂದ. ಆದ್ರ ಅವ್ರ ಏನದ ಒಂದ್ ದಿವ್ಸರ ಎಲ್ಲಾದ್ರೂ ಬಂದ್ ಒಂದ್ ದಿನ ಹೋರಾಟ ಮಾಡ್ಯಾರ ಕೇಳೋರಿಗೆ. ಯಾರಾದ್ರೂ ಏನೋ ಬರ್ತಾರ, ಒಂದು ಯಾವಾಗೋ ಒಂದ್ 5 ನಿಮಿಷ ಮಾಡ್ತಾರ, ಹೋರಾಟ ಮಾಡ್ತಾರ ಅಂತ. ಎಲ್ಲಾ ಸಮಾಜ ಮುಖಂಡರು ಇದಾವೆ, ಯಾರೇನ್ ಬೇರೆ ಮುಖಂಡರು ಇಲ್ಲ ಅಂತಿಲ್ಲ. ಬಟ್ ಇದು ಸುಳ್ಳು ಅಪವಾದ ತಪ್ಪದಲ್ಲ. ಯಾರೋ ಒಂದು ನಾಮಿನೇಟ್ ಒಂದು ಒಳ್ಳೆ ವ್ಯಕ್ತಿಗೆ ಬಂದು ಅವ್ರು ಸ್ವಂತ ಅಧ್ಯಕ್ಷ ಆಗ್ಯಾರ, ಇವ್ರು ಸ್ವಂತ ಇದು ಮಾಡತ್ತಾರ ಅಂದ್ರೆ ತಪ್ಪಾಗಲ್ಲ. ಅದಕ್ಕ ಅವ್ರು ಬೇರೆ ಅದ್ರಾಗ ಯಾರು ಕಾಂಗ್ರೆಸ್ ಅವ್ರು ಇದ್ದಿಲ್ಲ, ಒಬ್ರು ಬಿ ಇರೋದಿತ್ತು. 1-2-4 ಮಂದಿ ಕಾಂಗ್ರೆಸ್ ಅವಾಗಂತಿದನು ಸರ್ವಭೌಮತಲ್ಲಿ ಅವ್ರು ಪಾಪ ಹೇಳದ್ ಕರೆಕ್ಟ್ ಅದ ಅಂತಿದಾನ. ಹೊಸ ಮಂದಿ ಹೇಳದ್ 100ಕ್ಕೆ 100 ಸತ್ಯ ಅದ ಅಂತಿದ. ತೆಲಿಬ್ ಆಗ್ತಿದ್ವು, ನಾವು ಸ್ವಂತ ಆಗಿದ್ವು ಅಂತ ಹೇಳ್ತಿದ್ವು. ಬಟ್ ಅವ್ರದವ್ರೇ ಏನದ ಅಷ್ಟು ಜನ ಬಿಜೆಪಿ ತರ ಕುಂತು ನಾವು ಖರೆ ಇದ್ದೇವ ಅಂತ ಹೇಳಕ್ ತಯಾರು ಮಾಡಿದ್ರು. ಅದ್ರ ತಗೊಂಬಂದಿತ್ತಪ್ಪ ನಮ್ ಕಾಂಗ್ರೆಸ್ ಅವರು 8 ಮಂದಿ ಸೇರ್ಸ್ಕೊಂಡ್ ಮೀಟಿಂಗ್ ಮಾಡೋದಿತ್ತು. ಅವಾಗ ನಾವ್ ಏನ್ ಅಂತೇವ್, ನಾವು ನಡ್ಸ್ಲತ್ತೀವಿ ಅಂತ ಹೇಳ್ತಿದ್ವು. ಹಂಗ್ ಮಾಡಿಲ್ಲ ಅವ್ರು. ತಂದು ಖರಾಬ್ ಇಟ್ಕೊಂಡು ಮತ್ತೊಬ್ರಿಗೆ ಖರಾಬ್ ಅದ ಅಂತ ಹೇಳತ್ತಾರ. ಇದ್ಯಾವನೇ ಅಕತ್ಯಂಗರಾಗಲಿ, ಅಣ್ಣ ತಮ್ಮದ್ರಾಗಲಿ, ರಾಯಣ್ಣನ ಅಭಿಮಾನಿಗಳಾಗಲಿ, ಕನಕದಾಸ್ ಅಭಿಮಾನಿಗಳಾಗಲಿ, ಯಾವುದೇ ತರದ ಎಂತದ ಏನದ ಮುಂದೆ ಪ್ರೇಸ್ ಮಾಡಿದ್ರು ಅದಕ್ಕೆ ಯಾರನ್ನೂ ಕಿವಿ ಗುಡದೆ ತಲೆ ಕೆಡಿಸ್ಕೊಳ್ಳದೆ ಅದಕ್ಕೆ ಪ್ರೆಸ್ ಮೀಟಿಗೆ ಯಾರು ರೆಸ್ಪಾನ್ಸ್ ಮಾಡೋದೇ ಇದೆಲ್ಲ ಸುಳ್ಳು ಅದ ಅಂತ ಕಟ್ಟು ಕತೆ ಮಾಡತ್ತಾರ ಅಂತ ಹೇಳ್ಕೊಂಡು ಕೇರ್ಲೆಸ್ ಮಾಡ್ಬಿಡಿ. ಯಾಕಂದ್ರೆ ನಾವು ಈ ನೆಕ್ಸ್ಟ್ ಟೈಮ್ ಏನದ ಯಾವುದೇ ಪ್ರೆಸ್ ಮೀಟ್ ಇದು ಮಾಡಲ್ಲ. ಯಾಕಂದ್ರೆ ಇದು ನಮ್ ಲಾಸ್ಟ್ ಜನಗಳಿಗೆ ಮಿಸ್ಗೈಡ್ ಆಗ್ಬಾರ್ದು ಅಂತೇಳಿ ಪ್ರೆಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಇಲ್ಲಾಂದ್ರೆ ನಾವು ಮಾಡ್ತಾ ಇರ್ಲಿಲ್ಲ. ಜನಗಳಿಗೆ ಏನದ ಮಿಸ್ಗೈಡ್ ಮಾಡ್ತಾ ಇದಾರೆ ಅಂತ ಒಂದೇ ಒಂದು ಕಾರಣದಿಂದ ನಾವು ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಧನ್ಯವಾದ. ಶಿವರಾಜ್ ಚಿನ್ಕೇರಿ ಸರ್ ಅವರು ಸ್ವಯಂ ಘೋಷಿತ ಅಧ್ಯಕ್ಷರು ಅಂತೇಳಿ ಹೇಳಿದ್ದಾರೆ. ನಮ್ಮ ರಾಮಪುರ ವಕೀಲ್ ಸಾಹೇಬರು, ನ್ಯಾಯವಾದಿ, ನಮ್ಮ ತಾಲೂಕನ ನ್ಯಾಯವಾದಿ, ನಮ್ಮ ಸಮಾಜದ ಮುಖಂಡರು ಅವರಿಗೆ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಹೇಳಿದ್ದಾರೆ. ಸ್ವಯಂ ಘೋಷಿತ ಅಂತ ಅಧ್ಯಕ್ಷರು ಹೇಳಕ್ ಅವ್ರಿಗೆ ಏಟ್ರ ಪ್ರಜ್ಞಾನ ಅದನ್ನ ಇಲ್ಲ. ಒಳ್ಳೆ 100 ಜನ ಪೂರ ನಾವು ಹೊಸ ಮಂದಿ ಇದ್ದೀವಿ. ನಾವೊಂದು ವಿಡಿಯೋ ಕ್ಲಿಪ್ ಕೊಡ್ತೀನಿ ನಿಮಗೆ. ಇದ್ರಾಗ ಅವ್ರನ್ನೂ ಅವ್ರ ಶಿವರಾಜ್ ಚಿನ್ಕೇರಿ ಅವ್ರನ್ನೂ ಅವ್ರ ಸ್ವಯಂ ಘೋಷಿತ ಅಧ್ಯಕ್ಷ ಹಂಗದ್ರಿ. ಒಳ್ಳೆ ಸ್ವಯಂ ಘೋಷಿತ ಅಧ್ಯಕ್ಷ ಅವ್ರ ಆದ್ರ ನೀವು ಬೈಕಾಟ್ ಮಾಡಿ ಬರೋದೈತ್ರಿ ಹೊರಗ. ಯಾಕೆ ನಿಮಗೆ ಗೊತ್ತಿಲ್ವಾ? ಪ್ರತಿ ವರ್ಷ ಏನಾರ ಒಂದ್ ಸಮಯ ಬಂದಾಗ ನೀವು ಇದೇ ತರ ಮಾಡ್ತೀರಾ? ಏನೋ ನಮ್ಮ ಸಮಾಜದ ಹಿರಿಯರಿದ್ರಿ, ಒಂದು ಮುಖಂಡರು ಇದ್ರಿ, ಹಿಂದಕ್ಕಿಲ್ಲದ ಹೋರಾಡ್ರಿ ಅಂತೇಳಿ ನಿಮ್ಗೆ ಇಜ್ಜತ್ ಕೊಡ್ತಾ ಇದೀವಿ. ಇಟ್ಕೋರಿ ಶಿವರಾಜ್ ಚಿನ್ಕೇರಿ ಅವ್ರೆ, ನೀವ್ ಏನ್ ಮಾತಾಡ್ತಿದ್ರ ಏನಿಲ್ಲ, ಸಮಾಜ ದಿಕ್ ತಪ್ಸಂತ ಕೆಲಸ ಮಾಡ್ತಾ ಇದ್ದೀರಾ. ಇದು ಮಾಡಕ್ ಹೋಗ್ಬೇಡ್ರಿ, ಇದು ಸರಿಯಲ್ಲ. ಬರ್ತಕ್ಕಂಥ ದಿನದಾಗ ಜನ ಸಮಾಜ ಯಾರಿಂದಾರ ಅಂತೇಳಿ ಎಲ್ಲ ಗೊತ್ತಿದೆ. ಮತ್ತೂ ನೀವು ತಪ್ಸಲಕ್ ಹಾಲ ಹಿಂಡಿ ಹಾಕ್ಲಕ್ ಹೋಗ್ಬೇಡ್ರಿ. ಈಗ ಇದು ನಮ್ದೊಂದು ಅನಿಸಿಕೆ, ವೈಯಕ್ತಿಕ ಅನಿಸಿಕೆ ಅದ. ಚಿನ್ಕೇರಿ ಅವ್ರೆ ಪದೇ ಏನ್ರಿ ಇದು ನೀವು ಮಾಡೋ ಸರಿನಾ? ನಾನು ಕುಸುವಾಡ್ದ ಶಿವರಾಜ್ ಚಿನ್ಕೇರಿ ಅವ್ರು ಇದ್ದಿನ ವಿಡಿಯೋ ಕ್ಲಿಪ್ ಅದ, ನಾನು ಕೊಡ್ತೀನಿ ನಿಮ್ಗೆ. ಯಾಕೆ ಸರ್ ಇದು ಮಾಡೋದು ಸರಿಯಲ್ಲ ನೋಡ್ರಿ. ಧನ್ಯವಾದ ಸರ್. ನಾವು 5/11/2025 ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕನಕ ಉತ್ಸವ ಮಾಡುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೆವು. ಕರೆದಿದ್ದ ದಿವಸ ಅವತ್ತು ಸುಮಾರು ಏನಿಲ್ಲ ಅಂದ್ರೂ ಕೂಡ 100 ಜನ ಸೇರಿದ್ರು. ಅವತ್ತು 100 ಜನ ಸೇರಿ ಮಿನಿಮಮ್ ನಾವು ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯ ಸರ್ವಾನುಮತದಿಂದ ಸತೀಶ್ ರಾಂಪುರೆ ಅವರನ್ನ ಸಮಿತಿಯ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆವು. ಅವತ್ತು ಎಲ್ಲ ವಿಡಿಯೋಗಳವ, ಆಡಿಯೋಗಳವ. ಮತ್ತು ಇವತ್ತೇನು ಶಿವರಾಜ್ ಚಿನ್ಕೇರಿ ಅನ್ನೋರು ಏನು ಮಾತಾಡ್ತಾರ, ಯಾಕಂದ್ರೆ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಹೇಳ್ತಾರ ಅವರು. ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಶಿವರಾಜ್ ಚಿನ್ಕೇರಿ ಅನ್ನೋರು ಹೇಳ್ತಾರ. ಹಿಂದ್ ಬಂದು ಮತ್ತೇನು ಹೇಳ್ತಾರ ಅಂತಂದ್ರೆ, ನನಗೆ ಅವತ್ತು ಗೌರವ ಅಧ್ಯಕ್ಷ ಮಾಡಿದ್ರಿ, ನನಗೆ ಯಾಕೆ ಕರೆದಿಲ್ಲ ಅವತ್ತು ಅಂತ ಕೇಳ್ತಾರ ಅವ್ರೆ. ಅಂದ್ರೆ ಅವರೇ ಒಪ್ಕೊಂಡಂಗೈತಲ್ಲ ಇಲ್ಲಿ, ಅದು ನೀವು ಅಧ್ಯಕ್ಷ ಆಯ್ಕೆ ಮಾಡ್ರಿ ಅಂತ ಅವರೇ ಒಪ್ಕೊಂಡಂಗೈತೆ. ಮತ್ತು ಅವರೇ ಡಿಕ್ಲೇರ್ ಮಾಡ್ಯಾರ, ಸತೀಶ್ ರಾಂಪುರೆ ಅವರು ನಮ್ಮ ಕನಕ ಉತ್ಸವ ಸಮಿತಿ ಅಧ್ಯಕ್ಷರು ಅಂತೇಳಿ ಶಿವರಾಜ್ ಚಿನ್ಕೇರಿ ಅಣ್ಣವರೇ ಒಪ್ಕೊಂಡಾರ. ಮತ್ತು ಆಮೇಲೆ ಅಲ್ಲಿ ಈಗ ನೋಡ್ರಿ ಯಾರ್ದವ್ರ ನಾಯಕರು ಇರ್ತಾರ, ಅಲ್ಲಿ ಹೋಗ್ಬೇಕಾಯ್ತು, ಭೇಟಿ ಮಾಡ್ಬೇಕಾಯ್ತು, ಬರ್ಬೇಕಾಯ್ತು. ಅಲ್ಲಿ ಹೋಗೋ ಟೈಮ್ನಾಗ ನನಗೆ ಯಾಕೆ ಕರೆದಿಲ್ಲಪ್ಪ ಅಂತ ಕೇಳಿದ್ರು. ಯಾಕೆ ಕೇಳಿದ್ರು? ಅವತ್ತು ಬಾಡಿನೇ ಆಗಿಲ್ಲ ಅಂದ್ರೆ ಅವ್ರಿಗೆ ಯಾವತ್ತು ಕೇಳ್ಬೇಕು ಯಾಕಾಗಿತ್ತು? ಅವ್ರು ಕೇಳ್ಬಿಟ್ಟು ಅಂದ್ರೆ ಅದು ಒಪ್ಕೊಂಡಂಗೆ. ಅದ್ರ ಬಾದ್ ಏನ್ ಹೇಳ್ತಾರ ಅಂತಂದ್ರೆ, ಬಸವರಾಜ್ ಮುಳ್ಕೇರಿ ಅವರಿಗೆ ನಾವು ಅಧ್ಯಕ್ಷ ಮಾಡಿ ಆಯ್ಕೆ ಮಾಡಿದೀವಿ ಅಂತ ಹೇಳ್ತಾರ. ಅವತ್ತು ಆಯ್ಕೆ ಮಾಡಿದ್ರ ಮತ್ತೊಂದು ಪೂರ್ವಭಾವಿ ಸಭೆ ನಾವ್ ಯಾಕೆ ಕರಿತಿದೆವು? ಆ ಪೂರ್ವಭಾವಿ ಸಭೆ ಕರೆಯೋ ಅವಶ್ಯಕತೆನೇ ಇದ್ದಿಲ್ಲ. ನಾವು ಯಾಕೆ ಕರೆದೆವು ಅಂತಂದ್ರೆ ಅವತ್ತು ಬಾಡಿ ಆಗಿಲ್ಲ.
ಅದರ ಸಲುವಾಗಿ ನಾವು ಅಧ್ಯಕ್ಷತೆ ಆಯ್ಕೆ ಮಾಡಬೇಕಾಗಿತ್ತು. ಅದರ ಸಲುವಾಗಿ ನಾವೇನು ಮಾಡಿದೆವು, 5/11/2025 ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಸರ್ವಾನುಮತದಿಂದ ಎಲ್ಲಾ ಸಮಾಜದ ಮುಖಂಡರ ನೇತೃತ್ವದಾಗ ಸತೀಶ್ ಅಣ್ಣ ರಾಂಪುರಿ ಅವರಿಗೆ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದೆವು. ಇವರೆಲ್ಲ ವಿನಾಕಾರಣ ಆರೋಪ ಮಾಡೋದೆಲ್ಲ ಬಿಡಬೇಕು, ಸಮಾಜಕ್ಕೆ ಏನಾದ ತಪ್ಪು ಸಂದೇಶ ಕೊಡಬಾರ್ದು, ಅದು ಇಲ್ಲಿಗೆ ನಿಲ್ಲಿಸಬೇಕು. ಸಮಾಜ ಹಿರಿಯರವ್ರು ಏಟಾದ್ರೂ ಅವ್ರು ಗೌರವ ಉಳಿಸ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಸಂದೇಶ ಕೊಡ್ರಿ ಅಂತ ಒಂದು ಅಭಿಪ್ರಾಯ ಇಟ್ಟರು ಅವರು. ಸೊ ನಿನ್ನ ಶಿವರಾಜ್ ಚಿನ್ಕೆರೆ ಹೋಗೋ ಮತ್ತೆ ಇನ್ನಿತರ ಸಂಗಡಿಗರು ಅವ್ರು ಬಿ ಇದ್ದರು ಎಲ್ಲ. ಅವರು ಏನಂದ್ರು ಸ್ವಯಂ ಘೋಷಿತ ಅವ್ರು ರಾಂಪ್ರೆ ಅವರು ಅಧ್ಯಕ್ಷ ಆಗಿದ್ದಾರ ಅಂತ. ಸ್ವಯಂ ಘೋಷಿತ ಅಧ್ಯಕ್ಷ ಆಗಿಲ್ಲ, ಸ್ವಯಂ ಘೋಷಿತ ಅಧ್ಯಕ್ಷ ಯಾರೂ ಮಾಡಿಲ್ಲ, ಯಾರೂ ಆಗಿಲ್ಲ. ಕೆಲವ್ರು ಸಮಾಜವ್ರು ಕೂಡಿ ಸಮಾಜವ್ರ ಒಪ್ಪಿಗೆ ಪ್ರಕಾರನೇ ಮಾಡಿದವ್ರಿ, ಮಾಡಿ ಹಾಕಿ ಬಂದು ಇಲ್ಲ ಡಿಸ್ಕಸ್ ಅದು ಆಗಿರೋದು. ಅದನ್ನ ಬಿಟ್ಟು ಇನ್ನೊಬ್ಬರು ಬೇರೆ ಬೇರೆ ಸಂಘಟಕರು ಏನಂತಾರ ಅಂದ್ರೆ, ಲಾಸ್ಟ್ ಟೈಮ್ ಅಧ್ಯಕ್ಷ ಶಿವರಾಜ್ ಚಿನ್ಕೆರೆ ಅವರಿಗೆ ಅಧ್ಯಕ್ಷ ಮಾಡಿದೆವು, ಮಾಡಿ ಸನ್ಮಾನ ಮಾಜಿ ಸಚಿವರ ಹತ್ರ ಹೋಗಿದಾಗ ಇನ್ನೊಬ್ಬರು ಅಂತಾರೆ ಏನಂದ್ರೆ, ಮಾಜಿ ಸಚಿವರು ಹೋಗಿದಾಗ ಇವ್ರ ಅಧ್ಯಕ್ಷರಾಗಿದೆ, ಇವ್ರ ಅಧ್ಯಕ್ಷರಾಗಿದೆ, ಇವ್ರು ಬೇಡ ಅಂತೇಳಿ ಸುಳ್ಳು ಅಪಾದನೆ ಮಾಡಿದ್ರು. ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಸುಳ್ಳು ಅಪಾದನೆ ಮಾಡಿ ಆ ಮಾತು ಬಿ ಆಡ್ಬಾರ್ದು, ಆ ಟೈಪ್ ಮಾತಾಡಿದಾರೆ. ಸಮಾಜಕ್ಕೆಲ್ಲ ಧಕ್ಕೆ ಆಗ್ತದೆ ಅದು, ಆ ಟೈಪ್ ಮಾತು. ಯಾಕಂದ್ರೆ ಲಾಸ್ಟ್ ಟೈಮ್ ಬಿ ಅವ್ರು ಏನಂದ್ರೆ, ಸಾಹೇಬ್ರು ಬಿ ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರು ನೀವು ಸಮಾಜ ಕಡೆ ಎಲ್ಲರಾಗ ಒಂದಾಗ ಮಾಡ್ರಿ, ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಅದೇ ಒಂದೇ ಮಾತು ಹೊರತು ಬೇರೆ ಯಾವುದೂ ಮಾತಾಡಿಲ್ಲ. ಇವ್ರೇನ್ ಮಾತುಗಳು ತಿರುಚಿ ಮಾತಾಡಿ ಸಮಾಜಕ್ಕೆ ಒಂದು ಒಳ್ಳೆ ಒಂದು ತಪ್ಪು ಸಂದೇಶ ಕೊಡ್ಬೇಕಂತೇಳಿ ಆ ಟೈಪ್ ಆ ಟೈಪ್ ಮಾತಾಡಬಾರ್ದು, ತಪ್ಪಾಗ್ತದ ಅದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯ ಒಂದೇ ಐತಿ, ಎಲ್ಲರೂ ಇದ್ರ ಸಮಾಜ. ಅವ್ರು ಅಂದ್ರು ಇಲ್ಲ ನೋಡಿದ ಕ್ಲಿಪ್ ಅದ ಐತಿ, ಅವ್ರು ಬಿ ಅಂದ್ರು ಅವ್ರ ಉದ್ದೇಶ ಏನಂದ್ರೆ, ಸಂಘ ಮಾಡತ್ತೀರಪ್ಪ ಆಯ್ತಪ್ಪ ನೀವು ಮಾಡಿದ್ರೆ ಚೆನ್ನಾಗಿ ಮಾಡ್ರಿ, ಎಲ್ಲರ ಅಭಿಪ್ರಾಯ ಒಳ್ಳೇದ್ ಇಟ್ಕೊಂಡು ಚೆನ್ನಾಗಿ ಮಾಡ್ರಿ, ಸನ್ಮಾನದು ಮಾಡ್ರು ಅಷ್ಟೇ. ಇದಕ್ಕಿಂತ ಮತ್ತೆ ಬೇರೆ ಏನು ಡಿಸ್ಕಸ್ ಆಗಿಲ್ಲ ಅಲ್ಲಿ. ಆರ ಅಭಿಪ್ರಾಯ ಏನದ, ಇವ್ರೇ ಮಾಡತ್ತಾರ, ಯಾರು ಇಲ್ಲ. ನಾನ್ ಮಾಡಕ್ಕೆ ಯಾರು ಇಲ್ಲ, ನಾನ್ ಮಾಡಕ್ಕೆ ಸಮಾಜ ಪ್ರೋಗ್ರಾಮ್ ಅದ, ಸಮಾಜ ಫಂಕ್ಷನ್ ಅದ. ಸಮಾಜ ಫಂಕ್ಷನ್ ಕಡೆಗೆ ತನು ಮನದ ಎಲ್ಲರೂ ದುಡಿದ್ರೆ ಆಗ್ತದೆ, ಒಬ್ಬರು ದುಡ್ಡು ಮಾಡಿದ್ರೆ ಆಗಲ್ಲ, ಯಾವುದೋ ಅಲ್ಲ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.